ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಸತ್ಯ ಮತ್ತು ಅಜಿತ್ ಅವರು ಮಾತಾಡ್ತಾ ಇದ್ದಾರೆ. ಸತ್ಯನ ಭೂಮಿ ಹೆಸರಿಗೆ ಕಳಂಕ ಬಂದರೆ ಭೂಮಿ ಇಮಿಡಿಯೇಟ್ ಮನೆ ಬಿಟ್ಟು ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಭೂಮಿ ಹೆಸರಿಗೆ ಕಳಂಕ ತರೋದಕ್ಕೆ ಅಂಜನ ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತಾಳೆ, ನನಗೇನೋ ಅವಳ ಮೇಲೆ ಡೌಟು ಅಂತ ಹೇಳಿದಾಗ ಸತ್ಯನ ಭೂಮಿ ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಅನ್ಸುತ್ತೆ. ಭೂಮಿನ ನಿನ್ನ ಜೊತೆ ಮದುವೆ ಮಾಡಿಲ್ಲ ಅಂದರೆ ಇವತ್ತು ಚೆನ್ನಾಗೇ ಇರ್ತಾ ಇದ್ಲು. ಅವತ್ತು ಅವರಮ್ಮ ಜೈಲಿಗೆ ಹೋದ್ರು ಅಂತ ಅವ್ರನ್ನ ತಪ್ಸೋಕ್ಕೆ ಅಂತ ನಿನ್ನ ಮದುವೆ ಆಗೋದಕ್ಕೆ ಸಜೆಷನ್ ಕೊಟ್ಟೆ. ಈಗ ಅದೇ ತಪ್ಪಾಯ್ತೇನೋ ಅಂತ ಹೇಳಿದಾಗ ಅಜಿತ್ ಅವರು ಅದರಲ್ಲಿ ಜಾಸ್ತಿ ಪಾಲು ನಂದೇ ಇದೆ ಸತ್ಯಣ್ಣ. ಅವಳ ಭಾರನ ಹೇಗಾದರೂ ಮಾಡಿ ಕಮ್ಮಿ ಮಾಡ್ಕೊಬೇಕು, ಹೇಗಾದರೂ ಮಾಡಿ ಸಾಕ್ಷಿ ಹುಡುಕಿ ಅವಳನ್ನು ನಿರಪರಾಧಿಯಿಂದ ಪ್ರೂವ್ ಮಾಡಿ ಅವಳ ಋಣನ ಕಡಿಮೆ ಮಾಡ್ಕೊತೀನಿ ಅಂತ ಅಜಿತ್ ಅವರು ಹೇಳ್ತಾರೆ. ಈ ಕಡೆ ಅಜಿತ್ ಅವ್ರ ಮನೆ ಮುಂದೆ ಯಾರೋ 4-5 ಜನ ಆಶ್ರಮದವರು ಬರ್ತಾರೆ. ಇಲ್ಲಿ ರಾಮನಾರಾಯಣ ಅವ್ರು ಇರ್ತಾರೆ. ಏನು ಸರ್ ಅಂತ ಹೇಳಿದಾಗ ಸರ್ ನಾವು ಆಶ್ರಮದಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಅಶ್ವಿನಿ ಕೂಡ ಇಲ್ಲಿಗೆ ಬರ್ತಾಳೆ. ಏನು ಅಶ್ವಿನಿ ನೀನು ಇಲ್ಲಿ ಅಂತ ಹೇಳಿದಾಗ ಅಶ್ವಿನಿ ನಾನಿಲ್ಲಿ ಅಜ್ಜಿನ ನೋಡ್ಕೊಳ್ಳೋದಕ್ಕೆ ಇದ್ದೀನಿ ಅಂತ ಹೇಳ್ತಾಳೆ. ಈಗ ಅವರು ನಿನ್ನನ್ನು ನೋಡಿದ್ರೆ ಅನಾಥೆ ಅಂತ ಅನ್ಸೋದೇ ಇಲ್ಲಮ್ಮ, ಈ ಮನೆ ಮಗಳು ಅಂತ ಅನ್ಸುತ್ತೆ. ಯಾರು ಡ್ರೈವರ್ ಬಂದು ಇವಳನ್ನ ಬಿಟ್ಟೋದ್ಲಂತೆ ಸರ್, ಪಾಪ ಈ ಹುಡುಗಿ ಅನಾಥೆ ಅಂತ ಹೇಳಿದಾಗ ರಾಮನಾರಾಯಣ್ ಡ್ರೈವರಾ, ಅವ್ರ ಹೆಸರೇನು ಅಂತ ಗೊತ್ತಾ ಅಂತ ಹೇಳಿದಾಗ ಅವರು ಸರ್ ನಮ್ಮ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ವೀರ ಚೆನ್ನಪ್ಪ ಅಂತೆ ಅಂತ ಹೇಳಿದಾಗ ರಾಮನಾರಾಯಣ್ ಅವ್ರಿಗೆ ಡೌಟ್ ಬರುತ್ತೆ, ಇವಳು ಮನಸ್ವಿನಿನೇನಾ ಅಂತ ಹೇಳಿದಾಗ ಅವರು ಸರ್ ಇವಳು ಪುಟ್ಟ ಹುಡುಗಿ ಆಗಿದ್ದಾಗ ಕೈಯಲ್ಲಿ ಬಳೆ, ಕಾಲಲ್ಲಿ ಖಡ್ಗ ಮತ್ತು ಕತ್ತಲ್ಲಿ ಚೈನ್ ಎಲ್ಲ ಐತಂತೆ ಸರ್, ಅದನ್ನೆಲ್ಲ ಎತ್ತಿಟ್ಟಿದ್ದೀವಿ ಅಂತ ಹೇಳಿದಾಗ ರಾಮನಾರಾಯಣ ಅವರು ನಿಮ್ಮ ಆಶ್ರಮಕ್ಕೆ ಬಂದರೆ ಅದನ್ನೆಲ್ಲ ತೋರಿಸ್ತೀರಾ ಅಂತ ಹೇಳಿದಾಗ ಅವರು ಸರ್ ಬನ್ನಿ ಸರ್ ತೋರಿಸ್ತೀವಿ ಅಂತ ಹೇಳಿದಾಗ ರಾಮನಾರಾಯಣ ಅವರು ಅವ್ರ ಜೊತೆನೇ ಹೋಗ್ತಾರೆ. ಇದೆಲ್ಲ ದೇವಯಾನಿಯವರು ಮಾಡಿರೋ ಸಂಚಾಗಿರುತ್ತೆ ಅಶ್ವಿನಿನೇ ಮನಸ್ವಿನಿಯನ್ನು ನಂಬಿಸೋದಕ್ಕೆ. ಈಗ ಅಪೇಕ್ಷಾ ಅವರು ಮನೆಗೆ ಬರ್ತಾರೆ. ಅದನ್ನು ನೋಡಿ ಸಂಗೀತ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನಿಮ್ಮ ಮನೆ ಮಗಳು ಅಂತ ಅನ್ಕೊಬಂದಿದ್ರೆ ನನಗೆ ತುಂಬ ಖುಷಿ, ಆದರೆ ಇದು ನನ್ನ ಮನೆ ಅಂತ ಅನ್ಕೊಬಂದಿದ್ರೆ ಈ ಮನೆಗೆ ಬರಬೇಡ ಅಂತ ಹೇಳಿದಾಗ ಅಪೇಕ್ಷಾ ಅಮ್ಮ ನಾನೇನು ಸುಮ್ಮನೆ ಬರಲಿಲ್ಲ, ಅಪ್ಪ ಕಾಲ್ ಮಾಡಿದ್ಕೆ ನಾನು ಬಂದಿದ್ದು ಅಂತ ಹೇಳಿದಾಗ ದೇವೇನೆಯವರು ಸರಿ ಅಪೇಕ್ಷಾನು ಬಂದಲ್ಲ, ನಾವಿನ್ನ ದೇವಸ್ಥಾನಕ್ಕೆ ಹೋಗೋಣ, ಭೂಮಿ ಇಲ್ಲೇ ಇರಲಿ, ಪಾಪ ಅವಳಿಗೆ ಹೊರಗಡೆ ಸಮಾಜನ ಎದುರಿಸೋಕ್ಕಾಗಲ್ಲ ಅಂತ ಹೇಳಿದಾಗ ಸಂಗೀತ ಅವರು ಏನು ಮಾತಾಡ್ತಾ ಇದೆಯಾ ದೇವಯಾನಿ, ಅವಳ ಮನೇಲಿ ಒಬ್ಬಳೇ ಬೇಜಾರಾಗಿರ್ತಾಳೆ. ಅಜಿತ್ ಭೂಮಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ಅಂತ ಹೇಳಿದಾಗ ದೇವೇನೇರು ಅವಳು ಇವತ್ತು ಟೀ ಸ್ಟಾಲ್ಗೆ ಹೋಗ್ಬೇಕಾಗಿತ್ತಲ್ವಾ, ಯಾಕೆ ಹೋಗ್ಲಿಲ್ಲ, ಅವಳು ಜನನ ಎದುರಿಸೋಕ್ಕಾಗಲ್ಲ ಅಂತ ತಾನೆ, ದಯವಿಟ್ಟು ಅವಳು ಭೂಮಿನ ಇಲ್ಲೇ ಬಿಟ್ಬಿಡು, ಅವಳು ಸಮಾಧಾನಾಗಿರ್ತಾಳೆ ಅಂತ ಸಂಗೀತವನ್ನ ಕೂಡ ಕನ್ವಿನ್ಸ್ ಮಾಡ್ತಾರೆ. ಈಗ ಮನೆಯಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ತಾರೆ. ಅಜಿತ್ ಅವರು ಭೂಮಿಗೆ ಕಾಲ್ ಮಾಡ್ತಾರೆ, ಆದರೆ ಭೂಮಿ ಕಾಲ್ ಪಿಕ್ ಮಾಡೋದಿಲ್ಲ. ಇದನ್ನು ನೋಡಿ ಅಜಿತ್ ಅವ್ರಿಗೆ ಗಾಬರಿ ಆಗುತ್ತೆ, ಮನೇಲಿ ಏನೋ ಸಮಸ್ಯೆ ಆಗಿರಬೇಕು ಅಂತ. ಸತ್ಯಣ್ಣ ಕಾಲ್ ಮಾಡ್ತಾ ಇದ್ದೀನಿ ಪಿಕ್ ಮಾಡ್ತಾ ಇಲ್ಲ, ಮನೇಲಿ ಏನೋ ಸಮಸ್ಯೆ ಆಗಿದೆ ಅಂತ ಅಜಿತ್ ಅವರು ಗಾಬರಿ ಆಗ್ತಾರೆ. ಈ ಕಡೆ ಭೂಮಿ ಅಜಿತ್ ಅವರ ಫೋಟೋ ಮುಂದೆ ನಿಂತು ನೀವು ತುಂಬ ಒಳ್ಳೆಯವರು ಸಾಹೇಬ್ರೆ, ಹೆಂಡತಿ ಥರ ನನಗೆ ಎದ್ದುಗಡೆ ಇದ್ರು, ಒಂದೇ ಒಂದಿನ ಕೂಡ ನನ್ನನ್ನು ಕೆಟ್ಟ ದೃಷ್ಟಿಲಿ ನೋಡಲಿಲ್ಲ, ನೀವು ತುಂಬ ಒಳ್ಳೆಯವರು, ನಿಮ್ಮನ್ನು ಕೈ ಹಿಡಿಯೋ ಹುಡುಗಿ ತುಂಬ ಪುಣ್ಯ ಮಾಡಿರ್ತಾಳೆ, ನಿಮಗೆ ಒಳ್ಳೇದಾಗಲಿ ಸಾಹೇಬ್ರೆ, ನಾನಿನ್ನ ಬರಲಾ, ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬೇಡಿ ಅಂತ ಭೂಮಿ ಅವ್ರ ಮುಂದೆ ಕೈ ಮುಗಿದು ಬೇಡ್ಕೊತಾಳೆ. ಮತ್ತೆ ಅಜಿತ್ ಅವರು ಕಾಲ್ ಮಾಡ್ತಾರೆ. ಆಗ ಭೂಮಿ ಸಾಹೇಬ್ರೆ ನೀವು ಅವಾಗಲೇ ಕಾಲ್ ಮಾಡಿದ್ದೀರಾ, ನಾನು ನೋಡ್ಕೊಳ್ಳಿಲ್ಲ, ಸಾರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಗ ಅಜಿತ್ ಅವ್ರಿಗೆ ಇಲ್ಲ ಇಲ್ಲಿ ಏನೋ ಮಿಸ್ಸಿಂಗ್ ಆಗಿದೆ, ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಜಿತ್ ಅವರು ಅನ್ಕೊತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.